ಸ್ಪೀಕರ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದರು. ಗದ್ದಲದ ನಡುವೆಯೂ ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆ ಪಾಸ್ ಆದ ಹಿನ್ನೆಲೆಯಲ್ಲಿ ಸ್ಪೀಕರ್ ವಿರುದ್ಧ ಸಹಜವಾಗಿ ವಿಪಕ್ಷಗಳ ಆಕ್ರೋಶ ಹೊರಹೊಮ್ಮಿತು. ಸ್ಪೀಕರ್ ಖಾದರ್ ನಡೆಯನ್ನ ಪ್ರಜಾಪ್ರಭುತ್ವ ವಿರೋಧಿ ನಡೆ ಅಂತ ಬಿಜೆಪಿ ಕರೆದಿದೆ. ಸ್ಪೀಕರ್ ಚರ್ಚೆಗೆ ಅವಕಾಶವನ್ನ ಕೊಡದೆ ಏಕಾಏಕಿ ಪಾಸ್ ಮಾಡಿದ್ದಾರೆ. ಅಂದ್ರೆ ಇದು ಕಾಂಗ್ರೆಸ್ನವರ ಪರವಾಗಿ ಸ್ಪೀಕರ್ ನಡ್ಕೊಳ್ತಾ ಇದ್ದಾರೆ. ಸ್ಪೀಕರ್ ಸ್ಥಾನಕ್ಕೆ ಅವರು ಗೌರವವನ್ನ ತೋರ್ತಾ ಇಲ್ಲ. ಇದು ಹೇಟ್ ಸ್ಪೀಚ್ ಬಿಲ್ ಅಲ್ಲ, ಬದಲಾಗಿ ಹೇಟ್ ಅಪೋಸಿಷನ್ ಬಿಲ್ ಅಂತ ವ್ಯಾಖ್ಯಾನ ಮಾಡಿದೆ ಬಿಜೆಪಿ. ದುಸ್ಸಾಹಸಕ್ಕೆ ಕಾಂಗ್ರೆಸ್ ಹೊರಟಿದೆ. ಇದನ್ನ ಬಿಜೆಪಿ ಎಂದಿಗೂ ಕೂಡ ಸಹಿಸೋದಿಲ್ಲ ಅಂತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಸ್ಪೀಕರ್ ಅವರ ನಡೆ ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಹೇಟ್ ಸ್ಪೀಚ್ ಬಿಲ್ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು, ಎಲ್ಲ ಸದಸ್ಯರು ಕೂಡ ಇದ್ರ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ನಾವು ಕಾಯ್ತಾ ಇದ್ರೆ ಯಾವುದೋ ಒಂದು ನೆಪ ಇಟ್ಕೊಂಡಿತ್ತು ಸ್ಪೀಕರ್ ಅವರೇ ಸಹಕಾರ ಕೊಟ್ಟಿತ್ತು ಆ ಬಿಲ್ಲನ್ನು ಚರ್ಚೆನೂ ಕೂಡ ಮಾಡದೇ ಪಾಸ್ ಮಾಡಿಸ್ತಾರೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಸಭಾಧ್ಯಕ್ಷರು ಇವತ್ತು ಈ ಪ್ರಜಾಪ್ರಭುತ್ವ ವಿರೋಧಿ ನಡೆ ಅನ್ನೋದು ಅನುಸರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬೈರತಿ ಸುರೇಶ್ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವಂತಹ ಸಚಿವ ಕರಾವಳಿ ಭಾಗದವರು ಅಲ್ಲಿ ಬೆಂಕಿ ಹಚ್ಚಿ ಇತ್ತು ಸದನದಲ್ಲಿ ಬಂದು ಕೂತಿದ್ದಾರೆ ಅನ್ನೋ ದಾಟಿನಲ್ಲಿ ಅವರು ಮಾತಾಡಿರುವಂಥದ್ದು ಅಕ್ಷಮ್ಯ ಅಪರಾಧ. ಕರಾವಳಿ ಭಾಗದ ಮತದಾರರಿಗೆ ಅಪಮಾನ ಮಾಡಿರುವಂಥವ್ರು ಬೈರತಿ ಸುರೇಶ್ ಅವರು. ಇವತ್ತು ನಮ್ಮ ಸದಸ್ಯರ ರಕ್ಷಣೆ ಬರಬೇಕಾಗಿದ್ದಂಥ ಸಭಾಧ್ಯಕ್ಷರೇ ಇವತ್ತು ಸ್ಪೀಕರ್ ಅವರು ಇವತ್ತು ಅವರಿಗೆ ಧ್ವನಿಗೂಡಿಸ್ತಾರೆ ಅಂತ ಹೇಳಿದ್ರೆ ಇದು ಖಂಡಿತ ಇದು ಆ ಸ್ಥಾನಕ್ಕೂ ಕೂಡ ಅಗೌರವ ತರುವಂಥ ಕೆಲಸ ಇವತ್ತು ಸ್ಪೀಕರ್ ಅವರು ಮಾಡಿರುವಂಥದ್ದು. ನಾವು ಮತ್ತೊಮ್ಮೆ ಸದನ ಪ್ರಾರಂಭ ಆದಮೇಲೆ ಮತ್ತೆ ಆಗ್ರಹ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ಈ ಬಿಲ್ಲು ಸಮಗ್ರವಾಗಿ ಚರ್ಚೆ ಆಗಬೇಕು. ಒಪ್ಪಲ್ಲ. ಮಾನ್ಯ ಅಶೋಕ್ ಅವರು ಹೇಳಿದ್ರು ಇವತ್ತು 1975ರ ತುರ್ತು ಪರಿಸ್ಥಿತಿಯನ್ನು ನೆನಪು ಮಾಡುವಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಎಲ್ಲೋಗಿತ್ತು ನಿಮಗೆ? ಬೆಂಗಳೂರಿನ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಕಾನೂನು ಆಗಿದೆ, ಕೇಂದ್ರ ಸರ್ಕಾರನೇ ಮಾಡಿಬಿಟ್ಟಿದೆ ಎಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಅದರ ಕಾಪಿನೂ ನಾನು ತೋರಿಸಿದ್ದೀನಿ. ಅದರಲ್ಲೇ ಏನೇನು ಶಿಕ್ಷೆ, ದ್ವೇಷ ಭಾಷಣಕ್ಕೆ ಏನೇನು ಶಿಕ್ಷೆ ಅಂತ ಹೇಳಿದ್ದಾರೆ. ನಾವು ಅದು ಅಷ್ಟಿದ್ರೂ ಕೂಡ ಸ್ಪೀಕರ್ಗೆ ಗೌರವ ಕೊಟ್ಟು ನೀವು ಚರ್ಚೆಗೆ ಅವಕಾಶ ಕೊಡಿ, ನಾವೆಲ್ಲ ಚರ್ಚೆ ಮಾಡ್ತೀರಿ, ಆಮೇಲೆ ಇದನ್ನು ಸದನ ಸಮಿತಿಗೆ ಒಪ್ಪಿಸ್ಬೇಕು. ಸದನ ಸಮಿತಿಯಲ್ಲಿ ಎಲ್ಲ ಪಾರ್ಟಿಯವರು ಇರ್ತಾರೆ, ಚರ್ಚೆ ಆಗಲಿ. ಇವತ್ತು ನೀವು ಇರ್ತೀರಾ, ಇನ್ನೆರಡು ವರ್ಷಕ್ಕೆ ಹಾಳಾಗಿ ಹೋಗ್ತೀರಾ ನೀವೆಲ್ಲ. ಕಾಂಗ್ರೆಸ್ ಪಾರ್ಟಿ ಹಾಳಾಗಿ ಹೋಗ್ತೈತೆ. ಆಮೇಲೆ ಬೇರೆ ಪಾರ್ಟಿ ಬಂದರೆ ಅವ್ರಿಗೂ ಇದು ವೆಪನ್ ಆಗಬಾರ್ದು. ಇದು ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಉಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿತ್ತು. ಆದರೆ ಯಾರು ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶದ ಪತ್ರಿಕೆಗಳನ್ನು ಜೈಲಲ್ಲಿಟ್ಟರು, ನ್ಯಾಯಾಧೀಶರುಗಳನ್ನು ಜೈಲಲ್ಲಿಟ್ಟರು, ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿಯವರಂಥ ನಾಯಕರನ್ನು, ಜಾರ್ಜ್ ಫರ್ನಾಂಡಿಸ್ ಅಂತ ನಾಯಕರನ್ನು, ದೇವೇಗೌಡರನ್ನ ಎಲ್ಲರನ್ನೂ ಜೈಲಿಗಟ್ಟರು. ಅದೇ ಒಂದು ರಾಜಕೀಯ ಪಕ್ಷದಿಂದ ಇವತ್ತು ಈ ಬಿಲ್ ಬಂದಿರುವಂಥದ್ದು. ಪ್ರಜಾತಂತ್ರ ವಿರೋಧಿ ಒಂದು ಬಿಲ್ಲನ್ನು ಇವತ್ತು ಕಾಂಗ್ರೆಸ್ಸು ಕರ್ನಾಟಕ ವಿಧಾನಸಭೆಯಲ್ಲಿ ಮಂಡನೆ ಮಾಡಿದೆ. ಇದರ ಹಿಡನ್ ಅಜೆಂಡಾ ಏನು ಅಂತ ಹೇಳಿದ್ರೆ RSS, ಬಿಜೆಪಿ ಮತ್ತು ಮೀಡಿಯಾ ಸಂವಿಧಾನದಲ್ಲಿದ್ದಂಥ ವಾಕ್ ಸ್ವಾತಂತ್ರ್ಯವನ್ನು ಕಸಿಯುವಂಥ ಈ ಬಿಲ್ಲನ್ನು ಇವತ್ತು ಡಿಬೇಟ್ ಇಲ್ಲದೇನೆ, ಚರ್ಚೆ ಇಲ್ಲದೇನೆ ಅಂಗೀಕಾರ ಮಾಡುವಂಥ ದುಸ್ಸಾಹಸವನ್ನು ಇವತ್ತು ಮಾಡಿದೆ. ಕರಾವಳಿ ಜನಕ್ಕೆ ಅಪಮಾನ ಮಾಡುವಂಥ ಒಂದು ಕೆಲಸವನ್ನು ನಮ್ಮ ಕ್ಯಾಬಿನೆಟ್ ಸಚಿವರೊಬ್ಬರು ಮಾಡಿದ್ದಾರೆ. ಅವರು ಅದನ್ನು ನಾವು ವಿರೋಧಿಸ್ತಾ ಇರುವಂಥ ಸಂದರ್ಭದಲ್ಲೇ ಬಿಲ್ಲನ್ನು ಇವತ್ತು ಓಟಿಗೆ ಹಾಕ್ಕೊಂಡು ಬಿಲ್ಲನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಚರ್ಚೆಗೆ ಒಳಪಡದೆ ಕೇವಲ ಪಾಸ್ ಮಾಡ್ಕೊಂಡು ಹೋಗ್ತೀವಿ ಅನ್ನುವಂತಹ ಸರ್ಕಾರದ ನಡೆಯನ್ನ ಬಿಜೆಪಿಗರು ಖಂಡಿಸ್ತಾ ಇದ್ದಾರೆ. ಈಗ ಮತ್ತೆ ಅವರು ಸದನ ಮುಂದುವರಿತಿದ್ದ ಹಾಗೆ ಇದೇ ವಿಚಾರವನ್ನ ಪ್ರಸ್ತಾಪಿಸ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ನವರು ಇದಕ್ಕೆ ಯಾವುದೇ ರೀತಿಯ ಚರ್ಚೆಗೆ ಅವಕಾಶ ಕೊಡಲ್ಲ ಅನ್ನುವಂತಹ ನಿಲುವು ಯಾಕೆ? ಇವೆ ಮೊದಲ ಅರ್ಧದಲ್ಲಿ ಏನು ಕಲಾಪ ನಡೀತು ಆ ಸಂದರ್ಭದಲ್ಲಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಮಸೂದೆ ಒಂದು ರೀತಿಯಲ್ಲಿ ಕಿಚ್ಚು ಹಚ್ಚಿತ್ತು ಸದನದಲ್ಲಿ. ಅದನ್ನು ಮಂಡನೆ ಮಾಡಿ ಅದರ ಮೇಲೆ ಚರ್ಚೆ ಮಾಡೋದಕ್ಕೆ ಅದ್ರ ಬಗ್ಗೆ ವಿವರಣೆ ಕೊಡೋದಕ್ಕೆ ಪರಮೇಶ್ವರ್ ಅವರು ಎದ್ದು ನಿಂತರು. ಆ ಸಂದರ್ಭದಲ್ಲಿ ಏನಕ್ಕೆ ನಾವು ಈ ಒಂದು ವಿಧೇಯಕ ತರ್ತಾ ಇದ್ದೇವೆ, ಯಾಕೆ ತರ್ತಾ ಇದ್ದೇವೆ ಅನ್ನುವಂಥ ವಿವರಣೆಯನ್ನು ಕೊಟ್ಟರು.
ಅದನ್ನ ಒಪ್ಪದಂತಹ ವಿರೋಧ ಪಕ್ಷದವರು ಇದನ್ನ ಇನ್ನಷ್ಟು ಚರ್ಚೆ ಆಗಬೇಕು. ಜೊತೆಗೆ ಇದು ಒಂದು ರೀತಿಯಲ್ಲಿ ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, ವಿರೋಧ ಪಕ್ಷಗಳನ್ನ ಟಾರ್ಗೆಟ್ ಮಾಡೋದಕ್ಕೆ, ಜೊತೆಗೆ ಮೀಡಿಯಾಗಳನ್ನ ಟಾರ್ಗೆಟ್ ಮಾಡೋದಕ್ಕೆ ಈ ಒಂದು ವಿಧೇಯಕ ತರ್ತಾ ಇದ್ದೀರಾ. ಇದರ ಹಿಂದೆ ವೋಟ್ ಪಾಲಿಟಿಕ್ಸ್ ಇದೆ, ಇದರ ಹಿಂದೆ ಪ್ರಜಾಪ್ರಭುತ್ವ ವಿರೋಧಿ ನಡೆ ಇದೆ, ಜೊತೆಗೆ ಟಾರ್ಗೆಟ್ ಪಾಲಿಟಿಕ್ಸ್ ಇದೆ. ಹಾಗಾಗಿ ಇದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ವಾಗ್ವಾದ ನಡೀತು ವಿಪಕ್ಷಗಳಿಗೂ ಆಡಳಿತ ಪಕ್ಷದ ಸದಸ್ಯರಿಗೂ. ಆ ಸಂದರ್ಭದಲ್ಲಿ ಬೈರತಿ ಸುರೇಶ್ ಅವರು ಹೇಳಿದಂಥ ಒಂದು ಹೇಳಿಕೆ ಇಡೀ ಏನು ವಿರೋಧ ಇತ್ತು, ಇದು ಇಡೀ ಒಂದು ರೀತಿಯಲ್ಲಿ ಪ್ರಹಸ ನಡೀತಿತ್ತು, ಅದಕ್ಕೊಂದು ರೀತಿಯಲ್ಲಿ ಬೇರೆ ಟ್ವಿಸ್ಟ್ ಕೊಡ್ತು. ಕರಾವಳಿ ಶಾಸಕರು ರೊಚ್ಚಿಗೆದ್ದು ಕೆರಳಿ ಸದನದ ಬಾವಿಗೆ ಇಳಿದು ಪ್ರತಿಭಟನೆ ಮಾಡುವಂತಹ ಹಂತಕ್ಕೂ ಕೂಡ ಹೋಯಿತು. ಒಂದು ದ್ವೇಷ ಭಾಷಣ ಮಸೂದೆ ಬೇಡ ಅನ್ನುವಂಥದ್ದು, ಇನ್ನೊಂದು ಕರಾವಳಿ ವಿಚಾರಕ್ಕೆ ಅಪಮಾನ ಮಾಡಿದ್ದಾರೆ, ಕರಾವಳಿಗೆ ಅಪಮಾನ ಮಾಡಿದ್ದಾರೆ ಬೈರತಿ ಸುರೇಶ್ ಅವರು ಅನ್ನುವಂಥ ಹೇಳಿಕೆಯನ್ನು ಇಟ್ಕೊಂಡು ಕರಾವಳಿ ಅಷ್ಟು ಜನ ಶಾಸಕರು ಜೊತೆಗೆ ಬಿಜೆಪಿ ಸದಸ್ಯರು, ಜೆಡಿಎಸ್ ಸದಸ್ಯರು ಕೂಡ ಅವ್ರಿಗೆ ಬೆಂಬಲ ಕೊಟ್ಟರು. ಎಲ್ಲರೂ ಕೂಡ ಸದನದ ಬಾವಿಗೆ ಇಳಿದ್ರು. ಅಷ್ಟೊತ್ತಿಗೆ ಅಶೋಕ್ ಅವರು ಮಾತಾಡಿದ್ರು, ಆದರೆ ಇನ್ಯಾರೂ ಕೂಡ ಮಾತಾಡಿರಲಿಲ್ಲ. ಹಾಗಾಗಿ ಚರ್ಚೆ ಪರಿಪೂರ್ಣ ಆಗಿರಲಿಲ್ಲ, ಚರ್ಚೆಗೆ ಅವಕಾಶ ಕೊಟ್ಟಿರಲಿಲ್ಲ. ಆ ಸಂದರ್ಭದಲ್ಲಿ ಗದ್ದಲ ಜೋರಾಯ್ತಲ್ಲ, ಸ್ಪೀಕರ್ ಅವರು ಏನು ಮಾಡಿದ್ರು, ಅದೇ ಗದ್ದಲದಲ್ಲಿ ಇಡೀ ಒಂದು ರೀತಿಯಲ್ಲಿ ವಿಧೇಯಕನ ಪಾಸ್ ಮಾಡಿಕೊಂಡ್ರು. ವಿರೋಧ ಪಕ್ಷಗಳ ಆಕ್ಷೇಪ, ವಿರೋಧ, ಆ ಗದ್ದಲ ಕೋಲಾಹಲದ ನಡುವೆನೇ ಮಸೂದೆಯನ್ನು ಪಾಸ್ ಮಾಡಿಕೊಳ್ತು ಸರ್ಕಾರ. ಅದಕ್ಕೂ ಕೂಡ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಈಗ ಕಲಾಪ ಮತ್ತೆ ಮಧ್ಯಾಹ್ನಕ್ಕೆ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಧರಣಿ ಜೊತೆಗೆ ಈ ಒಂದು ವಿರೋಧವನ್ನು ನಾವು ಮುಂದುವರಿಸಬೇಕನ್ನುವಂಥ ತೀರ್ಮಾನ ಮಾಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ. ಯಾಕಂದ್ರೆ ಯಾರು ಕೂಡ ಮಾಡದಂತಹ ಒಂದು ಟಾರ್ಗೆಟ್ ಪಾಲಿಟಿಕ್ಸ್ ಅನ್ನ ಕಾಂಗ್ರೆಸ್ ಮಾಡ್ತಾ ಇದೆ, ವಿರೋಧ ಪಕ್ಷದವ್ರನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ. ಜೊತೆಗೆ ಇದು ಅವ್ರಿಗೆ ತಿರುಗುಬಣ ಆಗುತ್ತೆ. ಯಾರೇ ಸರ್ಕಾರಕ್ಕೆ ಬಂದರೂ ಕೂಡ ಇದರ ದುರ್ಬಳಕೆ ಕೂಡ ಆಗುತ್ತೆ. ಜೊತೆಗೆ ಪೊಲೀಸರಿಗೆ ಒಂದು ಸ್ವೇಚ್ಛಾಚಾರದ ಅಧಿಕಾರ ಕೊಟ್ಟಂತಾಗುತ್ತೆ. ಪೊಲೀಸರು ಕೂಡ ಇದನ್ನು ದುರ್ಬಳಕೆ ಮಾಡ್ಕೋತಾರೆ. ಹಿಟ್ಲರ್ಗಳ ತರ ಅವರು ಕೂಡ ಆಡ್ತಾರೆ, ಹಿಟ್ಲರ್ ತರ ಅನ್ನುವಂಥ ಆರೋಪವನ್ನು ವಿಪಕ್ಷಗಳು ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ವಿಧೇಯಕ ಒಂದು ರೀತಿಯಲ್ಲಿ ಮಾರಕ ಕಾನೂನಾಗಿ ಬಂದ್ಬಿಟ್ರೆ ಸರ್ಕಾರ ಒಂದು ರೀತಿ ದುರ್ಬಳಕೆ ಮಾಡ್ಕೋಬಹುದು, ಟಾರ್ಗೆಟ್ ಮಾಡಬಹುದು ರಾಜಕೀಯವಾಗಿ. ಹಾಗಾಗಿ ಇದು ಬೇಡ ಅನ್ನುವಂಥದ್ದು ಬಿಜೆಪಿ ವಾದ. ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಗದ್ದಲ ಸದನದಲ್ಲಿ ಆಗ್ತಿದೆ. ಇನ್ನೇನು ಕಲಾಪ ಆರಂಭ ಆಗುತ್ತೆ. ಮತ್ತೆ ಆರಂಭ ಆದ ಮೇಲೂ ಕೂಡ ಒಂದು ಗದ್ದಲ ಕೋಲಾಹಲ ಸೃಷ್ಟಿಯಾಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ.